ಇಲ್ಲಿಂದ ಜಸ್ಟ್ 30 ಮೀಟರ್ಸಲ್ಲಿ ನಿಮಗೆ ಇಲ್ಲಿ ಒಂದು ಹೆಸರುಘಟ್ಟ ಮೇನ್ ರೋಡ್ ಬರ್ತಾ ಇದೆ. BMTC ಬಸ್ ಬರುತ್ತೆ. ಆ್ಯಂಡ್ ಇಲ್ಲಿನ ನಿಯರ್ ಬೈ ರೈಲ್ವೆ ಸ್ಟೇಷನ್ ಅಂತಂದರೆ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್. ಏರ್ಪೋರ್ಟ್ಗೆ ಹೋಗ್ತೀರಾ ಅಂತಂದರೆ 45 ನಿಮಿಷದಲ್ಲಿ ಇಲ್ಲಿ ದೊಡ್ಡಬಳ್ಳಾಪುರ ಮೇನ್ ರೋಡ್ ಕನೆಕ್ಟಿವಿಟಿ ಸಿಗುತ್ತೆ. ಅಲ್ಲಿಂದ ನೀವು ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಇನ್ನು ಒಳಗಡೆ ಬಂದರೆ ನೋಡ್ತಾ ಇರ್ಬೋದು ಲಿವಿಂಗು ತುಂಬ ವಿಶಾಲವಾದ ಲಿವಿಂಗು. ಆಲ್ಮೋಸ್ಟ್ 20 ಫೀಟ್ಗೆ ಹೀಗೇನೆ ನಿಮಗೆ 22 ಬರುತ್ತೆ ಅಂತ ಹೇಳ್ಬೋದು. ಯಾವುದೇ ಮಧ್ಯವರ್ತಿಗಳು ಇಲ್ಲ, ಡೈರೆಕ್ಟ್ ಓನರಿಂದ ಸೇಲ್ ಆಗ್ತಿರೋಂಥ ಬಿಲ್ಡಿಂಗು. ಓಕೆನಾ? ಸೊ ನಾನೇ ನಿಮಗೆ ಡೈರೆಕ್ಟಾಗಿ ಪ್ರೆಸೆಂಟೇಷನನ್ನು ಮಾಡ್ತಾ ಇದ್ದೀನಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೋ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಲ್ಡಿಂಗ್ ಸೇಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ ಈ ಬಿಲ್ಡಿಂಗ್ ಸೇಲ್ಗಿದೆ ವೀಕ್ಷಕರೇ. ಹಾಗಾದರೆ ಈ ಬಿಲ್ಡಿಂಗ್ ಎಲ್ಲಿ ಬರುತ್ತೆ, ಏನು ಕತೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಬನ್ನಿ. ಮೊದಲೇದಾಗಿ ನಾನು ನಿಮ್ಗೆ ತೋರಿಸುವಂಥದ್ದು ಹೆಸರುಘಟ್ಟ ಮೇನ್ ರೋಡ್. ಅಲ್ಲೇನು ನೋಡ್ತಾ ಇದ್ದೀರಲ್ವಾ, ಕಾಣ್ತಾ ಇದೆಯಲ್ಲ, ಜಸ್ಟ್ ಒಂದು 50 ಮೀಟ್ರೂ ಕೂಡ ಇಲ್ಲ ವೀಕ್ಷಕರೇ. 20ರಿಂದ 30 ಮೀಟ್ರ್ ಇದೆ ಅಂತ ಹೇಳ್ಬೋದು. ಬಸ್ ಬರ್ತಾ ಇದೆ, ನೋಡ್ತಾ ಇದ್ದೀರಾ, BMTC ಬಸ್ ಕೂಡ ಬರ್ತಾ ಇದೆ. ಸೊ ಹೆಸರುಘಟ್ಟ ಮೇನ್ ರೋಡು, ಚಿಕ್ಕಬಾಣಾವರದಿಂದ ಹೆಸರುಘಟ್ಟ ಮೇನ್ ರೋಡ್ಗೆ ಹೋಗುವ ಏರಿಯಾದಲ್ಲಿ ಇರುವಂತಹ ಒಂದು ಬಿಲ್ಡಿಂಗ್ ಅಂತ ಹೇಳ್ಬೋದು. ಇಲ್ಲಿಂದ ನೀವು 8ನೇ ಮೈಲಿ ಹೋಗಬೇಕು ಅಂತಂದರೆ 6 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಹೆಸರುಘಟ್ಟ ಹೋಗಬೇಕು ಅಂತಂದರೆ 4 ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ತುಂಬ ಹತ್ತಿರದಲ್ಲಿದೆ ಅಂತ ಹೇಳ್ಬೋದು. ಆ್ಯಂಡ್ ಈ ಏರಿಯಾದ ಹೆಸರು ಬಂದುಬಿಟ್ಟು ಸುಭಾಷ್ ನಗರ. ಹೌದು ವೀಕ್ಷಕರೇ, ಸುಭಾಷ್ ನಗರ. ಆ್ಯಂಡ್ ಈ ಬಿಲ್ಡಿಂಗ್ ಬಗ್ಗೆ ಹೇಳಬೇಕು ಅಂದರೆ ಇದು 30-40ಯಲ್ಲಿ ಕಟ್ಟಿರುವಂಥ ಮನೆ. G+2 ಬರುತ್ತೆ. ಕೆಳಗಡೆ ನಿಮಗೆ 2 BHK, ಮೇಲ್ಗಡೆ 2 BHK, ಅದ್ರ ಮೇಲ್ಗಡೆ 1 BHKನ 2 ಮನೆಗಳು, ಅದ್ರ ಮೇಲ್ಗಡೆ ಟೆರಸ್. ಸೊ ಇದನ್ನು ನೀವೇನಾದರೂ ರೆಂಟ್ ಪರ್ಪಸ್ ಕೊಡ್ತೀರಾ ಅಂತಂದರೆ ನೀವು ಆರಾಮಾಗಿ 50ರಿಂದ 55 ಸಾವಿರದವರೆಗೆ ಆರಾಮಾಗಿ ನೀವು ಇಲ್ಲಿ ಬಾಡಿಗೆಯನ್ನು ಪಡ್ಕೋಬೋದು ವೀಕ್ಷಕರೇ. ಪ್ರಾಪರ್ ಆದಂತಹ ಕರೆಂಟು, ನೀರಿನ ವ್ಯವಸ್ಥೆ ಪ್ರತಿಯೊಂದು ಕೂಡ ಇಲ್ಲಿದೆ ವೀಕ್ಷಕರೇ. ಖಾತಾ ಇರ್ಬೋದು, ಕಂಪ್ಲೀಟ್ ಲೀಗಲ್ ಆಗಿ ರೆಡಿ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇದರ ಓನರ್ ಹೆಸರು ಬಂದುಬಿಟ್ಟು ಶಂಕರ್ ಲಾಲ್. ಈ ಬಿಲ್ಡಿಂಗ್ ಕಟ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 2.5 ವರ್ಷ. ಹೌದು ವೀಕ್ಷಕರೇ, 2.5 ವರ್ಷ ಹಳೆಯದಾದಂಥ ಬಿಲ್ಡಿಂಗ್ ಅಂತ ಹೇಳ್ಬೋದು. ಬನ್ನಿ, ಬಿಲ್ಡಿಂಗಲ್ಲಿ ಮನೆ ಯಾವ ಥರ ಇದೆ, ಎಲಿವೇಷನ್ ಯಾವ ಥರ ಇದೆ, ಪ್ರತಿಯೊಂದು ವ್ಯವಸ್ಥೆಯ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ಒಂದು ಟೂರ್ ಕೊಟ್ಕೊಂಡ್ಬರ್ತೀನಿ. ಬನ್ನಿ ನನ್ನ ಜೊತೆ. ಆ್ಯಂಡ್ ಫೈನಲ್ ಆಗಿ ಇದರ ಬೆಲೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಫೈನಲ್ ಆಗಿ ತಿಳಿಸ್ಕೊಡ್ತೀನಿ, ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ಮೊದಲದಾಗಿ ಫ್ರಂಟ್ ಎಲಿವೇಷನ್ ಅಂತ ಬಂದಾಗ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲೆಲ್ಲ ಸ್ಟೋನನ್ನು ಯೂಸ್ ಮಾಡಿದ್ದಾರೆ. ಸೊ ಇಲ್ಲೆಲ್ಲ ಬ್ಯಾಂಡನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕಂಪ್ಲೀಟಾಗಿ MS ಒಂದು ಫ್ರಂಟ್ ಶೀಲ್ಡನ್ನು ಮಾಡಿದ್ದಾರೆ. MS ಸೇಫ್ಟಿ ಗ್ರಿಲ್ಲನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ಕೂಡ ತುಂಬ ಹೆವಿ ಸೆಕ್ಷನನ್ನು ತೊಗೊಂಡು ಮಾಡಿರುವಂಥದ್ದು. ಸೊ ಗ್ರೌಂಡು, ಫಸ್ಟು, ಸೆಕೆಂಡು, ಟೆರಸ್ಸು, ಈ ರೀತಿ ಒಂದು ವ್ಯವಸ್ಥೆ ಬರ್ತಾ ಇದೆ ವೀಕ್ಷಕರೇ. ಇನ್ನು ಗೇಟ್ ಅಂತ ಬಂದಾಗ ಕಂಪ್ಲೀಟ್ಲಿ ಸೇಫ್ಟಿ ಇದೆ. ಇಡೀ ಗೇಟನ್ನು ಕೂಡ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಪಾರ್ಕಿಂಗ್ ಅಂತ ಬಂದರೆ ಒಳಗಡೆನೂ ಪಾರ್ಕಿಂಗ್ ಮಾಡ್ಕೋಬೋದು, ಹೊರಗಡೆನೂ ನೋಡಿ ಆರಾಮಾಗಿ ಒಂದು ಕಾರ್ ನಿಲ್ಲಿಸಿಬಿಟ್ಟಿದ್ದಾರೆ. ಇಲ್ಲೂ ಕೂಡ ನೀವು ಒಂದು ಕಾರನ್ನು ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿಂದ ಜಸ್ಟ್ 30 ಮೀಟರ್ಸಲ್ಲಿ ನಿಮಗೆ ಇಲ್ಲಿ ಒಂದು ಹೆಸರುಘಟ್ಟ ಮೇನ್ ರೋಡ್ ಬರ್ತಾ ಇದೆ. BMTC ಬಸ್ ಬರುತ್ತೆ. ಆ್ಯಂಡ್ ಇಲ್ಲಿನ ನಿಯರ್ ಬೈ ರೈಲ್ವೆ ಸ್ಟೇಷನ್ ಅಂತಂದರೆ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್. ಏರ್ಪೋರ್ಟ್ಗೆ ಹೋಗ್ತೀರಾ ಅಂತಂದರೆ 45 ನಿಮಿಷದಲ್ಲಿ ಇಲ್ಲಿ ದೊಡ್ಡಬಳ್ಳಾಪುರ ಮೇನ್ ರೋಡ್ ಕನೆಕ್ಟಿವಿಟಿ ಸಿಗುತ್ತೆ. ಅಲ್ಲಿಂದ ನೀವು ಆರಾಮಾಗಿ ಹೋಗ್ಬೋದು. ಆ್ಯಂಡ್ ರೋಡ್ ಲೆವೆಲಿಂದ ಆಲ್ಮೋಸ್ಟ್ 2 ಫೀಟ್ ಹೈಟಲ್ಲಿ ಇದನ್ನು ಮಾಡಿರುವಂಥದ್ದು. ರ್ಯಾಂಪ್ ಕೂಡ ಮಾಡಿಕೊಟ್ಟಿದ್ದಾರೆ, ಪ್ರಾಪರ್ ಆಗಿದೆ ವೀಕ್ಷಕರೇ. ಬನ್ನಿ, ಫಸ್ಟ್ ನಾನು ನಿಮಗೆ ಪಾರ್ಕಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದು ಪಾರ್ಕಿಂಗ್ ಏರಿಯಾ. ಸೊ ಆರಾಮಾಗಿ ನೀವು ಒಂದು ದೊಡ್ಡದಾಗಿರೋಂಥ SUV ಜೊತೆಯಲ್ಲಿ ಏನಿಲ್ಲ ಅಂದರೂ ಕೂಡ 7ರಿಂದ 8 ಟೂ ವೀಲರ್ಗಳನ್ನು ಇಲ್ಲಿ ನಿಲ್ಲಿಸ್ಕೋಬೋದು. ಕೆಳಗಡೆ ನಿಮಗೆ 10,000 ಲೀಟರ್ನ ಸಂಪ್ ಕೂಡ ಕೊಟ್ಟಿದ್ದಾರೆ. MS ಒಂದು ಡೋರನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಗ್ಯಾಸನ್ನು ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆ, ಪಕ್ಕದಲ್ಲೆಲ್ಲ ಕಂಪ್ಲೀಟಾಗಿ ಸೇಫ್ಟಿ ಗ್ರಿಲ್ಲನ್ನು ಹಾಕಿಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ 2 BHK ಮನೆ ಇದೆ ವೀಕ್ಷಕರೇ. ಫ್ರಂಟ್ ಕ್ಲಾಡಿಂಗ್ ನೋಡ್ತಾ ಇರ್ಬೋದು. ಓಕೆ, ಸೊ ಇದು ಒಂದು ಹೊನ್ನೆಯ ಡೋರನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರಾಪರ್ ಆಗಿರುವಂಥ ಪವರ್ ಇದೆ, ಟೆಂಪ್ರರಿ ಅಲ್ಲ, ಪರ್ಮನೆಂಟ್ ಪವರನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕೆಳಗಡೆ ಕಂಪ್ಲೀಟಾಗಿ ಗ್ರಾನೈಟ್ ಹಾಕಿದ್ದಾರೆ, ಇಲ್ಲೆಲ್ಲ ಟೈಲ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಒಂದು ಪೌಡರ್ ರೂಮ್, ಅರ್ಜೆಂಟಾಗಿ ಯೂಸ್ ಮಾಡೋದಕ್ಕೆ ಒಂದು ವಾಶ್ರೂಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಇಲ್ಲಿ UPS ಅಲ್ಲಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಇದೆ ಅಂತ ಹೇಳ್ಬೋದು. ಈ ಕಡೆ ಬಂದರೆ ನಿಮಗೆ ಆಲ್ಮೋಸ್ಟ್ 3 ಫೀಟ್ ವೈಡ್ ಆಗಿರುವಂತಹ ಸ್ಟೇರ್ ಕೇಸ್ ಇದೆ. ಸೊ ಈ ಮನೆ ತೋರಿಸೋ ಬದಲು ಮೇಲ್ಗಡೆ 2 BHK ಇದೆ, ಆ 2 BHK ತೋರಿಸ್ತೀನಿ. 1 BHKನೂ ಕೂಡ ಒಂದು ಟೂರ್ ಕೊಡ್ತೀನಿ, ಬನ್ನಿ ನನ್ನ ಜೊತೆ. ಸೊ ವೀಕ್ಷಕರೇ, ಫಸ್ಟ್ ಫ್ಲೋರಲ್ಲಿ ಬಂದರೆ ಇಲ್ಲೇ ಇರೋದು 2 BHK, ತುಂಬ ದೊಡ್ಡದಾಗಿದೆ. ಓನರ್ ಪರ್ಪಸ್ ಕೂಡ ನೀವು ಇದನ್ನು ಇಟ್ಕೋಬೋದು. ಫ್ರಂಟಲ್ಲೂ ಕೂಡ ಕಂಪ್ಲೀಟಾಗಿ ಗ್ರಿಲ್ ಮಾಡಿದ್ದಾರೆ. ಸೊ ಇದೊಂಥರ ಕಂಪ್ಲೀಟಾಗಿ ಎದುರುಗಡೆ ಬೇ ಏರಿಯಾ ಅಂತ ಹೇಳ್ಬೋದು. ಸೊ ಎದುರುಗಡೆ ಬರ್ತಾ ಇದ್ದಂಗೆ ಸೊ ಇಲ್ಲೆಲ್ಲ ಕಂಪ್ಲೀಟಾಗಿ ಗ್ರಾನೈಟನ್ನು ಯೂಸ್ ಮಾಡಿದ್ದಾರೆ. ಸೊ ಇಲ್ಲೂ ಸೇಫ್ಟಿ ಗ್ರಿಲ್ ಇದೆ, ಇಲ್ಲೂ ಕೂಡ ಸೇಫ್ಟಿ ಗ್ರಿಲ್ ಇದೆ. ಸೊ ಜೂಲಾ ಕೂಡ ಹಾಕ್ಕೊಂಡಿದ್ದಾರೆ. ಫ್ರಂಟಲ್ಲಿ ನಿಮಗೆ ದೊಡ್ಡದಾಗಿರುವಂತಹ ಒಂದು ಹೊನ್ನೆಯ ಒಂದು ಇದು ಸಿಗುತ್ತೆ, ವಿಂಡೋ ಸಿಗುತ್ತೆ ವಿತ್ ಗ್ಲಾಸು. ಸೊ ಈ ಕಡೆ ಬಂದರೆ ಡೋರು,
ಇದ್ರೆ ಡೋರ್ ನೋಡ್ತಾ ಇದ್ದಾರೆ ಕಂಪ್ಲೀಟಾಗಿ ಹೊನ್ನೆಯಿಂದ ಮಾಡಿರುವಂಥದ್ದು. ಪಾಲಿಶ್ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಪ್ರಭಾವಳಿ ಕೂಡ ನೋಡ್ತಾ ಇರ್ಬೋದು, ತುಂಬ ನೀಟಾಗಿ ಬರ್ತಾ ಇದೆ. ಗ್ರ್ಯಾಂಡಾಗಿ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ವೈಡ್ ಆಗಿರುವಂಥದ್ದು 4 ಫೀಟ್ ಡೋರ್ ಇದೆ, ಆ್ಯಕ್ಚುಲಿ 7x4 ಬರುತ್ತೆ. ಆ್ಯಂಡ್ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಲೆದರ್ ಫಿನಿಶ್ನ ಗ್ರಾನೈಟನ್ನು ಹಾಕಿದ್ದಾರೆ, ವಿತ್ ಬಾರ್ಡರ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಇನ್ನು ಒಳಗಡೆ ಬಂದರೆ ನೋಡ್ತಾ ಇರ್ಬೋದು ಲಿವಿಂಗು, ತುಂಬ ವಿಶಾಲವಾದ ಲಿವಿಂಗು. ಆಲ್ಮೋಸ್ಟ್ 20 ಫೀಟ್ಗೆ ಹೀಗೇ ನಿಮಗೆ 22 ಬರುತ್ತೆ ಅಂತ ಹೇಳ್ಬೋದು. ಕೆಳಗಡೆನೂ ಕೂಡ ನೀವು ನೋಡ್ತಾ ಇದ್ದೀರಾ ಲೆದರ್ ಫಿನಿಷಲ್ಲಿ ಇರುವಂತಹ ಒಂದು ಗ್ರಾನೈಟನ್ನು ಯೂಸ್ ಮಾಡಿದರೆ ಆಲ್ಮೋಸ್ಟ್ 110 ರೂಪೀಸ್ ಆಗುತ್ತೆ ಇದು. ಸೊ ಇವೆಲ್ಲ ರೆಡಿ ಇದೆ. ಓನರ್ ಆಕ್ಯುಪೆನ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಕಂಪ್ಲೀಟಾಗಿ ವಾಲ್ಪೇಪರ್ ಹಾಕಿದ್ದಾರೆ, ಮೇಲ್ಗಡೆ ಫಾಲ್ ಸೀಲಿಂಗನ್ನು ರೆಡಿ ಮಾಡಿದ್ದಾರೆ. ಟಿವಿ ಯೂನಿಟ್ ನೋಡ್ತಾ ಇದ್ದೀರಾ, ದೊಡ್ಡದಾದಂಥ ವಿಂಡೋ ಆವಾಗಲೇ ತೋರಿಸಿದೆ. ಸೊ ಇಲ್ಲೊಂದು ದಿವಾನ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸೋಫಾ ಸೆಟ್ ಹಾಕೊಂಡಿದ್ದಾರೆ. ಸೊ ವಿಶಾಲವಾಗಿದೆ, ತುಂಬಾ ಸ್ಪೇಸಸ್ ಆಗಿರುವಂತಹ ಏರಿಯಾ ಅಂತ ಹೇಳ್ಬೋದು. ಸೊ ಇಲ್ಲೊಂದು ಸ್ಮಾಲ್ ಆಗಿ ಕ್ರಾಕರಿ ಯೂನಿಟ್. ಸೊ ಈ ಕಡೆ ಒಳಗಡೆ ಬಂದರೆ ಕಿಚನ್ ಕೂಡ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ 10 ಫೀಟ್ಗೆ ಹೀಗೇ ನಿಮಗೆ 13 ಫೀಟ್ ಬರುತ್ತೆ. ಸೊ ಇಲ್ಲಿ ಕಂಪ್ಲೀಟಾಗಿ ಇಲ್ಲೊಂದು ಚಿಕ್ಕದಾದಂತಹ ಒಂದು ಪ್ಯಾಂಟ್ರಿ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಲಾಫ್ಟ್ ಇದೆ ನೋಡ್ತಾ ಇರ್ಬೋದು. ಸೆಂಟ್ರ್ ಪೋರ್ಷನ್ಸನ್ನು ತೋರಿಸ್ಬಿಡ್ತೀನಿ. ಆ್ಯಂಡ್ ಇಲ್ಲಿ ಟ್ಯಾರೋಟೈಲ್ಸ್ಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಗ್ರನೈಟ್ನ ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಸೊ ಜಾಗ್ವಾರ್ನ ಫಿಟ್ಟಿಂಗ್ಸ್ ಎಲ್ಲ ಕಡೆ ಬರ್ತಾ ಇದೆ ನಿಮಗೆ. ಇವೆಲ್ಲ ಕಿಚನ್ ಕ್ಯಾಬಿನೆಟ್ಸ್ಗಳು ವೀಕ್ಷಕರೇ, ತುಂಬಾ ನೀಟಾಗಿ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀಟ್ ಫಿನಿಶಿಂಗನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇದು ಪಾರ್ಟಿಷನ್ಸು. ಓಕೆ, ಸೊ ಇನ್ನು ಮುಂದೆ ಬಂದುಬಿಡೋಣ. ಸೊ ಈ ಏರಿಯಾದಲ್ಲಿ ನಿಮಗೆ 2 BHK ಬರುತ್ತೆ, 2 ಬೆಡ್ರೂಮ್ ಬರುತ್ತೆ. ಸೊ ಈ ಕಡೆ ಒಂದು ಬೆಡ್ರೂಮು, ಈ ಕಡೆ ಒಂದು ಬೆಡ್ರೂಮು. ಸೊ ಫಸ್ಟು ದೇವ್ರ ಮನೆ ತೋರಿಸ್ಬಿಡ್ತೀನಿ ನಾನು ನಿಮಗೆ. ದೇವ್ರ ಮನೆಯೇ ಆಲ್ಮೋಸ್ಟ್ ನಿಮಗೆ 4 ಫೀಟ್ ಬೈ 6 ಫೀಟ್ ಇದೆ ವೀಕ್ಷಕರೇ. ಕೆಳಗಡೆ ಕೂಡ ಗ್ರಾನೈಟ್ ಹಾಕಿದ್ದಾರೆ. ಸೊ ಗ್ರಾನೈಟಿಂದ ಕಟ್ಟೆನ ರೆಡಿ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ನಿಮಗೆ 2x4ನ ವೈಟ್ ಟೈಲ್ಸನ್ನು ಹಾಕಿಬಿಟ್ಟು ಮೇಲ್ಗಡೆ ನಿಮಗೆ ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ. ಆ್ಯಂಡ್ ಡೋರ್ ಕೂಡ ತೋರಿಸ್ಬಿಡ್ತೀನಿ. ಡೋರ್ ಕೂಡ ಇಲ್ಲಿ ಹೊನ್ನೆ, ಇಡೀ ಮನೆಗೆ ಹೊನ್ನೆದೇ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ನಿಮಗೆ ಕಂಪ್ಲೀಟಾಗಿ ಡಾರ್ಕ್ ಫಿನಿಶಿಂಗ್ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಗ್ಲಾಸು ಮತ್ತು ಬೆಲ್ಲು ಕಾಂಬಿನೇಷನಲ್ಲಿ ಮಾಡಿರುವಂಥದ್ದು. ಪಾಲಿಶ್ ಕೂಡ ಕ್ರೇಜಿ ಆಗಿದೆ. ಇಲ್ಲಿ ಇದು ಕೂಡ ನೋಡ್ಬೋದು 6x4ನ ನಿಮಗೆ ಇಲ್ಲಿ ಚೌಕಟ್ಟನ್ನು ತೊಗೊಂಡಿದ್ದಾರೆ ಅಂತ ಹೇಳ್ಬೋದು, ಫ್ರೇಮನ್ನು ತೊಗೊಂಡಿದ್ದಾರೆ ನೋಡ್ತಾ ಇದ್ದೀರಾ. ಓಕೆ, ಸೊ ಇನ್ನು ಈ ಕಡೆ ಬಂದರೆ ಇಲ್ಲೊಂದು ವಾಶ್ ಬೇಸಿನ್, ಒಂದು ವ್ಯಾನಿಟಿಯನ್ನು ಹಾಕಿದ್ದಾರೆ, ಅದಕ್ಕೆ ಒಂದು ಮಿರರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ, ಇದು ಕೂಡ ತೋರಿಸ್ಬಿಡ್ತೀನಿ. ಸೊ ಕಾಮನ್ ವಾಶ್ರೂಮು ನಿಮಗೆ ಏನಿಲ್ಲ ಅಂದರೂ ಕೂಡ ತುಂಬ ದೊಡ್ಡದಾಗಿದೆ ವೀಕ್ಷಕರೇ. ಹೀಗೇ ನಿಮಗೆ 5 ಫೀಟ್ ಬರುತ್ತೆ. ಸೊ ಹೀಗೆ ಆಲ್ಮೋಸ್ಟ್ 7 ಫೀಟ್ ಬರುತ್ತೆ ವೀಕ್ಷಕರೇ. ಸೊ ಕೆಳಗಡೆ ಇದು ರಫ್ ಇದನ್ನು ಹಾಕಿದ್ದಾರೆ, ಸದರಳಿ ಫಿನಿಷನ್ನು ಹಾಕಿರುವಂಥದ್ದು, ಇಂಡಿಯನ್ ಟಾಯ್ಲೆಟನ್ನು ಹಾಕಿರುವಂಥದ್ದು. 7 ಫೀಟ್ವರೆಗೆ ನಿಮಗೆ ಇಲ್ಲಿ ಟೈಲ್ಸ್ ಹಾಕಿ ಜಾಗ್ವಾರ್ ಫಿಟ್ಟಿಂಗ್ಸ್ಗಳನ್ನು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ವೀಕ್ಷಕರೇ. PVC ಡೋರ್ ಬರ್ತಾ ಇದೆ ಇಲ್ಲಿ. ಇನ್ನು ಈ ಕಡೆ ಬಂದರೆ ಇಲ್ಲಿ ಒಂದು ರೂಮ್ ಇದೆ. ಇಲ್ಲಿ ನಿಮಗೆ ಫ್ಲಶ್ ಡೋರನ್ನು ಯೂಸ್ ಮಾಡಿದ್ದಾರೆ. ಈ ರೂಮ್ನ ಸೈಜ್ ಅಳತೆ ಅಂತ ಬಂದರೆ ನಿಮಗೆ ಆಲ್ಮೋಸ್ಟ್ 10x10 ಇದೆ ವೀಕ್ಷಕರೇ. ಈ ವಾಲ್ ನೋಡಿ, ಕಂಪ್ಲೀಟಾಗಿ ವಾಲ್ಪೇಪರನ್ನು ಹಾಕಿರುವಂಥದ್ದು. ಸೊ ಇಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ಡನ್ನು ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಕಂಪ್ಲೀಟಾಗಿ ಇದು ಗ್ಲಾಸ್ನ ವಾರ್ಡ್ರೋಬ್, ಗ್ಲಾಸ್ನ ಶಟರ್ಸ್ ವೀಕ್ಷಕರೇ. ಓಕೆ, ಸೊ ಇದು ಗ್ಲಾಸ್ನ ಶಟರ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಬಂದರೆ ಒಂದು TV ಯೂನಿಟ್ ಕೂಡ ಇಲ್ಲಿ ಮಾಡಿದ್ದಾರೆ ವೀಕ್ಷಕರೇ. 10x10 ಇದೆ, ಆರಾಮ್ ಚೆನ್ನಾಗಿರುತ್ತೆ. ಕಿಡ್ಸ್ ಬೆಡ್ರೂಮ್ ಅಂತ ಆರಾಮಾಗಿ ಇಲ್ಲಿ ಯೂಸ್ ಮಾಡ್ಕೋಬೋದು. ತುಂಬಾ ಸೂಪರ್ ಆಗಿದೆ. ಬನ್ನಿ ಆ ರೂಮ್ ತೋರಿಸ್ಕೊ ಬರ್ತೀನಿ. ಇದರಿಂದ ಎರಡನೇ ರೂಮ್ ಅಂತ ಬಂದರೆ ಇದನ್ನು ಕೂಡ ಅಷ್ಟೇ ನಿಮಗೆ ಆಲ್ಮೋಸ್ಟ್ 10x9 ಇದೆ ವೀಕ್ಷಕರೇ. ಹೊರಗೆ ಆ ಕಡೆ ಏನು ನೋಡಿದ್ರಲ್ಲ ಸೇಮ್ ಟು ಸೇಮು ಲ್ಯಾಕರ್ಡ್ ಗ್ಲಾಸ್ ಇರುವಂಥ 3 ಡೋರ್ ಇರುವಂಥ ಒಂದು ವಾರ್ಡ್ರೋಬು ವಿತ್ ಲಾಫ್ಟ್ ಬರ್ತಾ ಇದೆ. ಈ ಕಡೆ ವಾಲ್ಪೇಪರನ್ನು ಹಾಕಿದ್ದಾರೆ. ಇಲ್ಲಿ ನಿಮಗೆ ಕ್ವೀನ್ ಸೈಜ್ ಬೆಡ್ಡನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೂ ಕೂಡ ಒಂದು ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಇಲ್ಲಿ PVC ಡೋರನ್ನು ಕೊಟ್ಟಿರುವಂಥದ್ದು. ಆ್ಯಂಡ್ ಇಲ್ಲಿ ನಿಮಗೆ ವೆಸ್ಟರ್ನ್ ಕಮೋಡನ್ನು ಕೊಟ್ಟಿದ್ದಾರೆ. ಇಲ್ಲಿ ಸೈಜ್ ಅಂತ ಬಂದರೆ ಇಲ್ಲಿ 4 ಫೀಟ್ ಇದೆ. ಹೀಗೆ ನಿಮಗೆ ಆಲ್ಮೋಸ್ಟ್ 5.5 ಫೀಟ್ ಇದೆ ಅಂತ ಹೇಳ್ಬೋದು. ಜಾಗ್ವಾರ್ನ ಕಂಪ್ಲೀಟ್ ಫಿಟ್ಟಿಂಗ್ಸನ್ನು ಕೊಟ್ಟಿರುವಂಥದ್ದು. ಮೇಲ್ಗಡೆ 7 ಫೀಟ್ವರೆಗೆ ನಿಮಗೆ ಟೈಲ್ಸನ್ನು ಹಾಕಿದ್ದಾರೆ ವೀಕ್ಷಕರೇ. ವಾಲ್ ಮಿಕ್ಸರನ್ನು ಕೊಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸೊ ಬನ್ನಿ ನೆಕ್ಸ್ಟ್ ಪೋರ್ಷನನ್ನು ತೋರಿಸ್ಕೊಂಡ್ಬರ್ತೀನಿ. ಸ್ನೇಹಿತರೆ, ಇವಾಗ ಸೆಕೆಂಡ್ ಫ್ಲೋರಲ್ಲಿ ಇದ್ವಿ. ಇಲ್ಲಿ 2 1 BHK ಮನೆ ಇದೆ. ಫ್ರಂಟಲ್ಲೆಲ್ಲ ನೋಡ್ತಾ ಇರ್ಬೋದು ಕಂಪ್ಲೀಟ್ ಸೇಫ್ಟಿ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನಿಮಗೆ ಕಂಪ್ಲೀಟ್ ಗ್ರನೈಟು, ಎಲ್ಲ ಕಡೆ ಕೂಡ ಗ್ರನೈಟು, ಕ್ಲಾಡಿಂಗು, ಎವ್ರಿಥಿಂಗ್. ಸೊ ಈ ಮನೆ ಓಪನ್ ಇಲ್ಲ. ಬನ್ನಿ, ಪಕ್ಕದಲ್ಲೊಂದು ಮನೆ ಇದೆ. ಓಕೆ, ಸೊ 2 1 BHK ಸಿಗುತ್ತೆ. ಆ ಕಡೆ BHK ಇದೆಯಲ್ಲ 1 BHK ಸ್ವಲ್ಪ ದೊಡ್ಡದಾಗಿದೆ ವೀಕ್ಷಕರೇ. ಸೊ ಇದು ಸ್ವಲ್ಪ ಚಿಕ್ಕದಾಗಿದೆ, ಆದರೂ ಕೂಡ ಸ್ಪೇಷಿಯಸ್ ಆಗೇ ಕಾಣಿಸುತ್ತೆ ನಿಮಗೆ. ನೋಡ್ತಾ ಇರ್ಬೋದು ವಿಶಾಲವಾದಂಥ ಹಾಲ್ ಇದೆ. ಆ್ಯಂಡ್ ಹಾಲಿಂದನೇ ನಿಮಗೆ ಓಪನ್ ಕಿಚನು. ಬ್ಯಾಚುಲರ್ ಇದ್ದಾರೆ, ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿಲ್ಲ. ಸಿಂಪಲ್ ಆಗಿರುವಂಥ ಒಂದು ಕಿಚನನ್ನು ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ಮಾಡಿಲ್ಲ, ಬೇಕಾದರೆ ಮಾಡಿಕೊಡ್ಬೋದು. ಸೊ ಇದನ್ನು ಡೈನಿಂಗ್ ಏರಿಯಾ ಥರ ಮಾಡಿದ್ದಾರೆ. ಸೊ ಇದೊಂದು ರೂಮು. ಈ ರೂಮ್ ನಿಮಗೆ ಆಲ್ಮೋಸ್ಟ್ 10x12 ಇದೆ. ಸೊ ಬ್ಯಾಚುಲರ್ಸ್ ಇರೋದ್ರಿಂದ ಅಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿಲ್ಲ. ಸೊ ಮೇಲ್ಗಡೆ ಸಜ್ಜಾ ಇದೆ. ಸೊ ಈ ಕಡೆ ಇಲ್ಲೊಂದು TV ಯೂನಿಟ್ ಬೇಕಾದರೆ ಮಾಡ್ಕೋಬೋದು. ಸೊ ಈ ಕಡೆ ವಾಶ್ರೂಮು ತುಂಬಾ ಸ್ಪೇಸಿಯಸ್ ಆಗಿದೆ ವೀಕ್ಷಕರೇ. ಆಲ್ಮೋಸ್ಟ್ ನಿಮಗೆ 7 ಫೀಟ್ ಬೈ 4 ಫೀಟ್ ಬರ್ತಾ ಇದೆ. ಸೊ ಇಲ್ಲಿ 7 ಫೀಟ್ವರೆಗೆ ಟೈಲ್ಸನ್ನು ಹಾಕಿದ್ದಾರೆ. PVC ಡೋರನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು 1 BHK ಸಿಂಪಲ್ ಆಗಿದೆ. ಬಟ್ ಆದರೆ ನೀವೇನಾದರೂ ಇಂಟೀರಿಯರ್ ಮಾಡಿಸ್ಕೊಡ್ತೀನಿ ಅಂತಂದರೆ ಡೆಫಿನೆಟ್ಲಿ ಒಂದು ಒಳ್ಳೆ ರೆಂಟಲ್ ಕೂಡ ಇಲ್ಲಿಂದ ಪಡಿಬೋದು. ದಿಸ್ ಇಸ್ 1 BHK. ಆ ಕಡೆಯೂ ಕೂಡ ನಿಮಗೆ 1 BHK ಸಿಗುತ್ತೆ. ಸ್ನೇಹಿತರೆ, ಇನ್ನು ಇದು ಟೆರಸ್ಸು.
ಟೆರಸ್ಗೆ ನಿಮಗೆ ಇಲ್ಲಿ ರೂಫಿಂಗನ್ನು ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಓಕೆ, ಸೊ ರೈಲಿಂಗ್ಸ್ ಕೂಡ ನೋಡಿದರೆ MS ರೈಲಿಂಗ್ಸು, ಕಂಪ್ಲೀಟ್ ಪ್ಯಾರಾಪಿಟ್ ವಾಲೆಲ್ಲ ಕೊಟ್ಟಿದ್ದಾರೆ. ಪ್ಯಾರಾಪಿಟ್ ವಾಲ್ ಮೇಲ್ಗಡೆ ಎಲಿವೇಷನ್ಗಾಗಲಿ ಅಂತ ಹೇಳ್ಬಿಟ್ಟು MS ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಬಟ್ಟೆ ಒಣಸಾಕೋದಕ್ಕೆ ಟಿ ಆ್ಯಂಗಲ್ಲು ಆ್ಯಂಡ್ ಬಟ್ಟೆ ತೊಳೆಯೋದಕ್ಕೆ ಜಾಗ, ಬನ್ನಿ ತೋರಿಸ್ತೀನಿ. ಸೊ ಇದು ಬಟ್ಟೆ ತೊಳೆಯೋದಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ, ಟ್ಯಾಪ್ ವ್ಯವಸ್ಥೆ ಪ್ರತಿಯೊಂದು ಇದೆ. ಇದು ಟ್ಯಾಂಕು 2000 ಲೀಟರ್ನ ಟ್ಯಾಂಕ್ ಇದೆ, ಕೆಳಗಡೆ ಟ್ಯಾಂಕ್ ರೂಮ್ ಕೂಡ ಮಾಡಿದ್ದಾರೆ. ಒಳಗಡೆ ನೀವು ಯುಟಿಲಿಟಿ ಥರ ಯೂಸ್ ಮಾಡ್ತಾ ಇದ್ದಾರೆ. ವಾಷಿಂಗ್ ಮಷಿನ್ಸ್ ಇದೆ ಒಳಗಡೆ. ಆ್ಯಂಡ್ ಇಲ್ಲಿ ನಿಮಗೆ ಸೋಲಾರ್ ವಾಟರ್ ಹೀಟರ್ ಕೂಡ 200 ಲೀಟರ್ನ ಸೋಲಾರ್ ವಾಟರ್ ಹೀಟರ್ ಇದೆ. ಆ್ಯಂಡ್ ಇಲ್ಲಿ ಕಾಲಮ್ ಸ್ಟ್ರಕ್ಚರ್, ಡಮ್ಮಿ ಕಾಲಮ್ ಕೊಟ್ಟಿದ್ದಾರೆ. ನಾಳೆ ದಿನ ನೀವೇನಾದರೂ ಎಕ್ಸ್ಟೆಂಡ್ ಮಾಡ್ಕೊತೀರಂತಂದರೆ ಡೆಫಿನೆಟ್ಲಿ ಮಾಡ್ಬೋದು. ತುಂಬ ಸ್ಟ್ರಾಂಗ್ ಆಗಿರುವಂತಹ ಒಂದು ಫೌಂಡೇಶನನ್ನು ಹಾಕಿರುವಂಥದ್ದು. ಎಲ್ಲ ಕಡೆ ನಿಮಗೆ ಡ್ಯಾಮ್ ಪ್ರೂಫ್, ಹೌದು ವೀಕ್ಷಕರೇ, ವಾಟರ್ ಪ್ರೂಫ್ ಪೇಂಟಿಂಗನ್ನು ಕೂಡ ಮಾಡಿದ್ದಾರೆ, ವಾಟರ್ ಪ್ರೂಫಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲ ನೋಡ್ತಾ ಇದ್ದೀರಾ. ಓಕೆ, ಸೊ ಒಂದು ಪ್ರಾಪರ್ ಆಗಿರುವಂಥ ಮನೇನ ನಾನು ತಿಳಿಸ್ಕೊಟ್ಟಿದ್ದೀನಿ. ಬನ್ನಿ ಕೆಲವೊಂದು ವಿಚಾರಗಳನ್ನು ಕೆಳಗಡೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಇಡೀ ಮನೆಯೆಲ್ಲ ನೋಡ್ಕೊಂಬಂದ್ರಲ್ವ, ಫೈನಲ್ ಆಗಿ ಬರ್ತಂತೂ ಬೆಲೆ. ಹಾಗಾದರೆ ಬೆಲೆ ಎಷ್ಟಾಗುತ್ತೆ ವೀಕ್ಷಕರೇ? ಈ ಮನೆಯ ಬೆಲೆ ಬಂದುಬಿಟ್ಟು 1.5 crore, ಅಂದರೆ 1.5 ಕೋಟಿ. ಬಟ್ ತಲೆ ಕೆಡಿಸ್ಕೊಬೇಡಿ, ಆ್ಯಂಡ್ ಇಲ್ಲಿ ನೆಗೋಷಿಯಬಲ್ ಆಗುತ್ತೆ. ಕನ್ನಡಕೋರ ವೀಕ್ಷಕರಂತ ಅಂದರೆ ಡೆಫಿನೆಟ್ಲಿ ನೆಗೋಷಿಯಬಲ್, ಒಂದು ಒಳ್ಳೆ ಬೆಲೆ ಸಿಗುತ್ತೆ. 1 ಕೋಟಿ ಮೇಲಾಯ್ತಲ್ಲ ಗುರು ಅಂತಂದರೆ ಡೆಫಿನೆಟ್ಲಿ ವರ್ತ್ ಇದೆ. ಕಾರಣ ಏನಂತಂದರೆ ಹೆಸರುಘಟ್ಟ ಮೇನ್ ರೋಡಿಂದ ವಾಕೇಬಲ್ ಡಿಸ್ಟೆನ್ಸ್, ನಡ್ಕೊಂಡು ಬಂದುಬಿಡ್ಬೋದು, ಅಷ್ಟು ಹತ್ತಿರದಲ್ಲಿದೆ. ಆ್ಯಂಡ್ ಇನ್ನು ಕನೆಕ್ಟಿವಿಟಿ ಅಂತ ಬಂದರೆ ಇಲ್ಲಿ ನೀವು ಇಲ್ಲಿಂದ ಈಸಿಯಾಗಿ ಹೆಸರುಘಟ್ಟ ಹೋಗ್ಬೋದು. ಈ ಕಡೆ ಚಿಕ್ಕಬಾಣಾವರ ತುಂಬ ಹತ್ತಿರದಲ್ಲಿದೆ. 8ನೇ ಮೈಲಿ ಅಂತೂ ತುಂಬಾ ಅಪ್ರೋಚಬಲ್ ಆಗಿದೆ ಅಂತ ಹೇಳ್ಬೋದು. ಇವನ್ ಯಲಹಂಕಕ್ಕೂ ಕೂಡ ನೀವು ಇಲ್ಲಿಂದ ಡೈರೆಕ್ಟಾಗಿ ಒಂದೇ ಸ್ಟೇಟ್ ರೋಡಲ್ಲಿ ಯಲಹಂಕ ಹೋಗ್ಬೋದು. ದೊಡ್ಡಬಳ್ಳಾಪುರ ಮೇನ್ ರೋಡ್ ಹೋಗ್ಬೋದು. ಅದೇನಾದರೂ ಕನೆಕ್ಟ್ ಆಯಿತು ಅಂತಂದರೆ ಸೀದಾ ದೊಡ್ಡಬಳ್ಳಾಪುರನೂ ಕೂಡ ತುಂಬ ಈಸಿ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ತುಮಕೂರು ರೋಡನ್ನು ಕೂಡ ನಿಮಗೆ ಭಾಳ ಹತ್ತಿರದಲ್ಲಿದೆ ವೀಕ್ಷಕರೇ. ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಇನ್ನು ಸುತ್ತಮುತ್ತಲು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಗಳು ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಆಚಾರ್ಯ ಕಾಲೇಜು, ಸಪ್ತಗಿರಿ ಕಾಲೇಜು, ಹೌದು ವೀಕ್ಷಕರೇ, ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ಸ್ ಇವೆಲ್ಲ ತುಂಬ ಹತ್ತಿರದಲ್ಲಿ ಇರುವಂಥದ್ದು. ಸೊ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸು ಆ್ಯಂಡ್ ನಿಮ್ಮ ಪ್ರತಿದಿನ ನಿಮಗೆ ಪರ್ಚೇಸ್ ಮಾಡೋದಕ್ಕೆ, ನಿಮಗೆ ಗ್ರಾಸರೀಸ್ ತೊಗೊಳೋದಕ್ಕೆ ಐಟಮ್ಸು ಇವೆಲ್ಲ ಇಲ್ಲೇ ಪಕ್ಕದಲ್ಲೇ ಸಿಕ್ಬಿಡುತ್ತೆ. ಆ್ಯಂಡ್ ಹತ್ತಿರದಲ್ಲೇ ನಿಮಗೆ ಪೆಟ್ರೋಲ್ ಪಂಪ್ ಕೂಡ ಅವೈಲೇಬಲ್ ಇದೆ, ದೊಡ್ಡ ದೊಡ್ಡ ಮಾಲ್ಗಳು ಕೂಡ ಅವೈಲೇಬಲ್ ಇದೆ. ಸೊ ಆದ್ದರಿಂದ ಡೋಂಟ್ ವರಿ, ಫುಲ್ಲಿ ಡೆವಲಪ್ಡ್ ಆಗಿರುವಂಥ ಏರಿಯಾ. ರೋಡ್ ಬರುತ್ತೋ, ನಾಳೆ ದಿನ ಏನಾದರೂ ಅಕ್ವೇರ್ ಆಗುತ್ತೋ, ಏನೂ ಇಲ್ಲ, ಆಲ್ರೆಡಿ ಕಂಪ್ಲೀಟ್ಲಿ ಡೆವಲಪ್ಡ್ ಆಗಿರೋಂಥ ಏರಿಯಾ. ಯಾರಿಗೆ ಡೆವಲಪ್ಡ್ ಆಗಿರೋ ಏರಿಯಾ ಬೇಕು, ಉಳ್ಕೊಳ್ಳೋದಕ್ಕೆ ಮನೆ ಬೇಕು, ಜೊತೆಯಲ್ಲಿ ಬಾಡಿಗೆ ಕೂಡ ಬೇಕು ಅಂಥವ್ರು ಈ ಮನೆನ ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ಬೋದು. ವರ್ತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಸರ್ ಜೊತೆ ಕೂತ್ಕೊಂಡು ಮಾತಾಡಿ, ಡಿಸ್ಕಷನ್ ಮಾಡಿ. ಸರ್ದೇ ನಂಬರು, ಯಾವುದೇ ಮಧ್ಯವರ್ತಿಗಳು ಇಲ್ಲ, ಡೈರೆಕ್ಟ್ ಓನರಿಂದ ಸೇಲ್ ಆಗ್ತಿರೋಂಥ ಬಿಲ್ಡಿಂಗು. ಓಕೆನಾ? ಸೊ ನಾನೇ ನಿಮಗೆ ಡೈರೆಕ್ಟಾಗಿ ಪ್ರೆಸೆಂಟೇಷನನ್ನು ಮಾಡ್ತಾ ಇದ್ದೀನಿ. ಸರ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಬಂದು ಮನೆ ನೋಡಿ, ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಒಂದು ಒಳ್ಳೆ ಬೆಲೆಗೆ ಫಿಕ್ಸ್ ಮಾಡ್ಕೊಳ್ಳಿ. 100% ವರ್ತ್ ಅಂತ ನಾನು ಈ ಬಿಲ್ಡಿಂಗನ್ನು ಹೇಳಕ್ಕೆ ಇಷ್ಟಪಡ್ತೀನಿ. 30-40 ಇದೆ, ಯಾವುದೇ 20-40 ಆಗಲಿ, ಆ ಡೈಮೆನ್ಷನ್ ಆಗಲಿ ಇಲ್ಲ ವೀಕ್ಷಕ. 30-40 ಇದೆ. ಗ್ರೌಂಡು, ಫಸ್ಟು, ಸೆಕೆಂಡು 3 ಫ್ಲೋರ್ಗಳು ಬರ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿಮಗೆ 4 ಮನೆಗಳು ಬರ್ತಾ ಇದೆ. ಒಂದು ನೀವು ಇಟ್ಕೊಳ್ಳಿ, ಉಳಿದ 3 ಮನೆಗಳನ್ನು ಆರಾಮಾಗಿ ಬಾಡಿಗೆ ಕೊಡಿ. ಆ್ಯಂಡ್ ಪಾರ್ಕಿಂಗು ಕೂಡ ತುಂಬ ಚೆನ್ನಾಗಿದೆ. ಹೊರಗಡೆ ರೋಡಲ್ಲೂ ಕೂಡ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ ಅಂತ ಹೇಳ್ತೀನಿ. ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವಿಡಿಯೋ ತಂದಿದ್ದೀನಿ, ಎಷ್ಟು ಉತ್ತಮವಾದ ಮನೇನ ತಂದಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.